ಇದು ನಾವು ಮಾಡಿದ ಲಿಸ್ಟ್ ನೀವು ನಮಗೆ ತೋರಿಸ್ತೀರ. ನಮಗೆ ಗೌರ್ಮೆಂಟ್ ರೇಟಲ್ಲಿ ಇರೋದು 77 ರೂಪಾಯಿ 74 ಪೈಸೆ. ಅದು ನಾವು ಬೇಕಾದ್ರೆ ಅದು ಕೂಡ ನಾವು ತೋರಿಸ್ತೇವೆ. ಕರ್ನಾಟಕ ನಿಮ್ದು ಕರ್ನಾಟಕದಲ್ಲಿ ಇದೆಯಾ ಕೇರಳದಲ್ಲಿ? ಕೇರಳದಿದ್ದರೆ 76 ರೂಪಾಯಿಗೆಲ್ಲ ಮಾಡಿ. ಕೇರಳ ನಿಮ್ದು ಯಾವ ಸ್ಟೇಟಲ್ಲಿ ಇದೆ? ನೀವು ನಾನು ಕೇಳ್ತಾರೆ ನಿಮ್ದು ಯಾವ ಸ್ಟೇಟಲ್ಲಿ ಇದೆ ಸರ್ ಅದೇ ಇಲ್ಲ ನಮಗೆ. ಮತ್ತೆ ನಮ್ಗೆ ಯಾರ ಹತ್ರ ಮಾತಾಡ್ಲಿಕ್ಕಿಲ್ಲ. ನಾವು ಪಂಪಲ್ಲಿ ಹಾಕೋದು, ನಾವು ಪಂಪಲ್ಲಿ ಗ್ಯಾಸ್ ಹಾಕುವಾಗ ದುಡ್ಡು ಕೊಡೋದು ಎಲ್ಲಿದ್ದವರಿಗೆ. ನಾವು ಪಂಪಲ್ಲಿ ಹಾಕುವಾಗ ದುಡ್ಡು ಕೊಡೋದು ಪಂಪಲ್ಲಿ. ನಾವು ಯಾವ ಸೇಲ್ಸ್ ಮನೆಗೆ ಕೊಡಲ್ಲ, ಯಾವ ಸರ್ಕಾರಕ್ಕೂ ನಾವು ದುಡ್ಡು ಕೊಡಲ್ಲ. ಅದರಿಂದ ನೀವು ಟ್ಯಾಕ್ಸ್ ನಮ್ಮ ಇದರಲ್ಲಿ ಟ್ಯಾಕ್ಸ್ ಕಟ್ತಾ ಇರೋದು ಅದೆಲ್ಲ. ಅದು ಬಿಟ್ಟು ನಾವು ಯಾರಿಗೆ ಕೊಡಲ್ಲ. ನೀವು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಯಾರು ಮಾಡಿ ಕೊಡೋದು ಅದು ಹೇಳಿ ನಮಗೆ. ನಾವು ಆಟೋ ರಿಕ್ಷಾ ಚಾಲಕರ ಸಂಘಟನೆಯಿಂದ ನಾವು ಈಗ ದೇರಳೆಕಟ್ಟೆಯಲ್ಲಿರುವಂತಹ ನಮ್ಮ ನಾಟಕದಲ್ಲಿರುವಂಥ ಪಂಪಿಗೆ ನಾವು ಈಗ ಮುತ್ತಿಗೆ ಹಾಕಲಿಕ್ಕೆ ಬಂದಿರುತ್ತೇವೆ. ಆದರೆ ನಾವು ಬಂದಿರೋದು ಮುತ್ತಿಗೆ ಹಾಕುವುದಕ್ಕಂತ ಅಲ್ಲ. ನಾವು ಬಂದಿರೋದು ಇಲ್ಲಿಂದ ಅವರಿಗೆ ಸರ್ಕಾರ ಕೊಟ್ಟಂಥ ರೇಟಿನ ವಿಷಯದಲ್ಲಿ ಕೇಳಲಿಕ್ಕೆ ಬಂದವರು. ಆದರೆ ಅದನ್ನು ಕೊಡಲಿಕ್ಕೆ ಅವರು ಇದು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಇಲ್ಲಿ ನಾಟಕಲ್ನವರೇ ಇಲ್ಲಿದ್ದವರೇ ಪರಿಸರದವರೇ ಒಂದು ಎಡಿಟ್ ಮಾಡಿದ್ದಾರೆ, ಇಂತಿದ್ದ ಜಾಗದಲ್ಲಿ ಇಷ್ಟಿಷ್ಟು ರೇಟ್ ಇದೆ ಅಂತ ಹೇಳಿ. ಅದನ್ನು ಇವರು ನಮಗೆ ತೋರಿಸ್ತಾ ಇದ್ದಾರೆ. ಅದು ಮಾಡಿದವರೇ ನಮ್ಮ ಸಂಘಟನೆಯವರು, ನಮ್ಮ ಸಂಘಟನೆ ಮುಖಂಡರು. ಅದಲ್ಲದೆ ನಮ್ಮ ಆಟೋ ರಿಕ್ಷಾದಲ್ಲಿ ದುಡಿಯೋರು ಇಂಥ ಪಂಪಲ್ಲಿ ಇಂಥ ಜಾಗೆಯಲ್ಲಿ ಇಷ್ಟಿಷ್ಟು ರೇಟ್ ಇದೆ ಅಂತ ಹೇಳಿ ಅದನ್ನು ನಮಗೆ ತೋರಿಸ್ತಾ ಇದ್ದಾರೆ. ಆಗ ಸರ್ಕಾರ ಇವರಿಗೆ ಏನು ಕೊಟ್ಟಿಲ್ವ ಮಾಹಿತಿ? ನಾವು ಇದೇ ಒಂದೇ ಕೇಳ್ತಾ ಇರೋದು. ಈ ರೇಟಿಂದ ಜಾಸ್ತಿಯಾಗಿ ನಮಗೆ 35 ರೂಪಾಯಿ ಮಿನಿಮಮ್ ಚಾರ್ಜ್ ಸಿಗ್ತಾ ಇದೆ. ಆದರೆ 5 ರೂಪಾಯಿ ಕಸ್ಟಮರ್ ಹತ್ರ ಜಾಸ್ತಿ ಕೇಳಿದರೆ ಯಾಕೆ ಕೊಡಬೇಕಂತೇಳಿ ನಮ್ಮ ಹತ್ರನೇ ಗಲಾಟೆಗೆ ಬರ್ತಾ ಇದ್ದಾರೆ. ಆದರೆ ದುಬ್ಬಟ್ಟು ಗ್ಯಾಸ್ ಆಗಿದೆ ಅಂತೇಳಿ ಯಾರಿಗೆ ಹೇಳಿದ್ರೂ ಅರ್ಥ ಆಗ್ತಾ ಇಲ್ಲ. ಈಗ ನಮ್ಮಂಥ ಆಟೋ ರಿಕ್ಷಾ ಚಾಲಕರು ಎಲ್ಲಿ ಹೋಗಲಿ? ನಮಗೆ ದುಡಿಲಿಕ್ಕೆ ಏನಿದೆ? ನಮಗೆ ಒಂದು ಸರ್ಕಾರದಿಂದ ಏನಾದರೂ ಒಂದು ಕೊಡಲಿ, ಸಬ್ಸಿಡಿ ರೂಪದಲ್ಲಿ ಏನಾದರೂ ಕೊಡಲಿ ಅಂತೇಳಿ ನಮ್ಮೊಂದು ಇದು ಆಸೆ. ಅಂದರೆ ಈಗ ಇತ್ತೀಚೆಗೆ ಒಂದು ತಿಂಗಳಾಯಿತು ನಮಗೆ ಗ್ಯಾಸ್ ಇಲ್ಲದಕ್ಕೋಸ್ಕರ ನಮಗೆ ಒಂದು ತಿಂಗಳಿಗೆ ಒಂದು 15,000 ರೂಪಾಯಿ ಆದರೆ ನಮಗೆ ಸರ್ಕಾರದಿಂದ ಬಿಡುಗಡೆ ಮಾಡಿ ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಅಂತೇಳಿ ನಾವು ಕೇಳ್ತಾ ಇರೋದು. ಇಲ್ಲವಾದರೆ ನಾವು ಬದುಕೋದು ಹೆಂಗೆ? ನಮಗೆ ಬದುಕಿಲ್ವಾ? ನಮಗೆ ಹೆಂಡತಿ ಮಕ್ಕಳು, ನಮಗೆ ಸಂಸಾರ ಇಲ್ವಾ? ಆ ಸಂಸಾರನ ಸಾಗಲಿಕ್ಕೆ ನಾವು ಇದೇ ಆಟೋ ರಿಕ್ಷಾದಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೆ ದುಡಿದು ಒಂದು 500 ರೂಪಾಯಿ ತಗೊಂಡು ಹೋಗಲಿಕ್ಕೆ ಹೋದ್ರೂ ಇಲ್ಲಿದ್ದಂಥ ಗ್ಯಾಸ್ ಪಂಪುಗಳು ಇದನ್ನು ನಮ್ಮನ್ನು ಲೂಡ್ತಾ ಇದ್ದಾರೆ. ಇದು ಸರ್ಕಾರ ಲೂಡ್ತಾ ಅಂತೇಳಿ ಇವರು ಹೇಳ್ತಾ ಇದ್ದಾರೆ ನಮಗೆ. ಆ ಸರ್ಕಾರ ಲೂಡ್ತಾದರೆ ಇವರು ಅದಕ್ಕೆ ನಮಗೆ ಸರ್ಕಾರ ಲೂಟಿದಂಥ ಮಾಹಿತಿಯನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಆದರೂ ಹೇಳ್ತಾ ಇಲ್ಲ. ಮತ್ತೊಂದು ಹೇಳ್ತಾ ಇದ್ದಾರೆ, ನೀವು ಇಲ್ಲಿ ಪೊಲೀಸ್ನವರಿದ್ದಾರೆ, ನಮ್ಮ ಅಧಿಕಾರಿಯವರಿದ್ದಾರೆ, ಎಲ್ಲರೂ ಇದ್ದಾರೆ ಇಲ್ಲಿ. ಆದರೆ ಯಾರು ಇಂಥ ಲೂಟುವಂಥ ಹಗಲು ದರೋಡೆಗೆ ಯಾರು ಅದರ ವಿರುದ್ಧವಾಗಿ ಮಾತಾಡಲಿಕ್ಕೆ ಬರಲ್ಲ. ಈಗ ನಮ್ಮ ಇಡೀ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಪಂಪುಗಳಲ್ಲಿ ಹಗಲು ದರೋಡೆ ಆಗ್ತಾಯಿದೆ. ಇದೇನು ದರೋಡೆ ಅಲ್ವಾ? ಈ ದರೋಡೆದ ವಿಷಯದಲ್ಲಿ ಯಾಕೆ ಕೇಸ್ ಆಗಲ್ಲ? ಯಾರಾದರೂ ಆಟೋ ರಿಕ್ಷಾ ಚಾಲಕ ಒಂದು 5 ರೂಪಾಯಿ ಜಾಸ್ತಿ ತಗೊಂಡ್ಬಿಟ್ರೆ ನಾನೇ 13 ರೂಪಾಯಿ ಮಿನಿಮಮ್ ಚಾರ್ಜ್ ಇರುವ ಸಮಯದಲ್ಲಿ 50 ಪೈಸೆ ಜಾಸ್ತಿ ತಗೊಂಡೋಗೋಸ್ಕರ ನಾನು 1 ರೂಪಾಯಿ ಕೊಟ್ಟರು ನಾನು ಭಿಕ್ಷುಕನಂತ ಕೇಳಿ 50 ಪೈಸೆ ಜಾಸ್ತಿ ತಗೊಂಡೋಗೋಸ್ಕರ ನನ್ನ ಮೇಲೇ ಕೋರ್ಟಿಗೆ ಕೇಸ್ ಆಗಿದ್ದಾರೆ. ಅಂಥವರು ಈಗ ಇವರು ಆ ಕೋರ್ಟಲ್ಲಿ ಕೇಸ್ ತೆಗಿತಾರಲ್ಲ, ಹಾಗಾದರೆ ಅಂಥವ್ರಿಗೆ ಇಂಥವ್ರು ಕಾಣೋದಿಲ್ಲ ಹಗಲು ದರೋಡೆ ಮಾಡೋದು. ಇಡೀ ಆಟೋ ರಿಕ್ಷಾ ಚಾಲಕರನ್ನೇ ದರೋಡೆ ಮಾಡಿ ತಿಂತಾ ಇದ್ದಾರಲ್ಲ. ನಾವು ಏನು ಇವರಿಗೆ ತಪ್ಪು ಮಾಡಿದೆ ಸರ್ಕಾರಕ್ಕೆ? ನಾವು 3 ಟೈರ್ನಲ್ಲಿ ಇರುವಂಥ ಈ ಆಟೋ ರಿಕ್ಷಾವನ್ನು ಚಲಾಯಿಸಿ ನಮ್ಮ ಇಡೀ ಸಂಸಾರವನ್ನು ಸಾಕ್ತಾ ಇದ್ದೇವೆ. ಅದರಲ್ಲಿ ನಾವು ಸೋಷಲ್ ವರ್ಕು ಕೂಡ ಮಾಡ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ನಾವು ದುಡಿದು ಮತ್ತು ಅದರ ಮಧ್ಯದಲ್ಲಿ ಏನಾದರೂ ಯಾರಿಗಾದರೂ ಹೆಚ್ಚು ಕಮ್ಮಿ ಇದ್ದರೆ ನಾವು ಅವರನ್ನು ಕೂಡ ಬಿಟ್ಕೊಡಲ್ಲ. ಅವರಿಗೆ ಕೂಡ ನಾನು ಎತ್ಕೊಂಡು ನಾವು ಹಾಸ್ಪಿಟ್ಲಿಗೆ ಹೋಗ್ತೇವೆ. ದುಡ್ಡಿಲ್ಲ ಅದು ಬಿಟ್ಬಿಡ್ತೇವೆ ನಾವು. ಮತ್ತು ಹಾಸ್ಪಿಟ್ಲಲ್ಲಿ ಯಾರಿಗಾದರೂ ದುಡ್ಡಿಲ್ಲ, ದುಡ್ಡು ಕಮ್ಮಿ ಇದೆ, ರಕ್ತದ ಅವಶ್ಯಕತೆ ಇದೆ, ಅದಕ್ಕೂ ಕೂಡ ನಾವು ಹೋಗಿ ಬೇಗ ಮಲಗ್ತೇವೆ ನಾವು. ಇದು ಆಟೋ ರಿಕ್ಷಾ ಚಾಲಕರು ಮಾಡುವಂಥ ಕೆಲಸ. ಇದು ಯಾರಾದರೂ ಆಫೀಸವರು ಮಾಡ್ತಾರಾ? ಈಗ ಏನಾದರೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಫೀಸ್ನಲ್ಲಿ ದೊಡ್ಡ ಗಾಡಿಗಳಿವೆ. ಈ ಗಾಡಿಗಳಲ್ಲಿ ಯಾರಾದರೂ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗ್ತಾರೆ. ರಾತ್ರಿ ಏನಾದರೂ ಹೇರಿಗೆ ನೋವಾಯಿತು, ಯಾರು ರಾತ್ರಿ 2 ಗಂಟೆಗೆ 1 ಗಂಟೆಗೆ 3 ಗಂಟೆಗೆ ಬರುವವರು ನಾವು ಆಟೋ ರಿಕ್ಷಾ ಚಾಲಕರೇ. ಇಂಥ ನಾವು ಸೋಷಲ್ ವರ್ಕ್ ಮಾಡುವಂಥ ನಮ್ಮ ಸಮುದಾಯವನ್ನೇ ಸರ್ವನಾಶ ಮಾಡಲಿಕ್ಕೆ ಹೊರಟಂಥ ಈ ಸರ್ಕಾರ ಮಾಡಿದಂಥ ಇವರು ಹೇಳ್ತಾರೆ ಸರ್ಕಾರ ಮಾಡಿದ್ದು ಸರಿಯಲ್ಲ ನೀತಿ. ಸರ್ಕಾರದ ನೀತಿಗೆ ನಾವು ಧಿಕ್ಕಾರ ಮಾಡ್ತಾ ಇದ್ದೇವೆ. ಮತ್ತು ಇವರು ಈಗ ಪಂಪಲ್ಲಿ ಜಾಸ್ತಿ ಮಾಡಿದ್ದಾರೆ. ಇದೇ ಪಂಪಿನಲ್ಲಿ ಇವರು ನಮಗೆ ಅದು ಅವರಿಗೆ ಒಂದು ಲೀಸ್ಟ್ ಬರ್ತದೆ, ಒಂದು ಮೀಟ್ರ್. ನಮಗೆ ಹೆಂಗೆ ಮೀಟ್ರ್ ಇದೆ ಅದೇ ಥರ ಅವರಿಗೆ ಒಂದು ಮೀಟ್ರ್ ಇದೆ, ಇಷ್ಟು ನೀವು ರೇಟ್ ಮಾಡಬೇಕಂತೇಳಿ. ಮುಂಚೆಲ್ಲ ನಾವು 50 ಪೈಸೆ ಇದೆ, 50 ಪೈಸೆ ಜಾಸ್ತಿ ಆದರೆ ಏನು ಬೇಡ 13 ಪೈಸೆ ಜಾಸ್ತಿ ಅದಕ್ಕೋಸ್ಕರ ನಾವು ಮಂಗಳೂರಿನಲ್ಲಿ ಒಂದು ಪಂಪಲ್ಲಿ ಗಲಾಟೆ ಮಾಡಿದಾಗ 13 ಪೈಸೆನ ಸ್ಪಾಟಲ್ಲಿ ಅವರು ಕಮ್ಮಿ ಮಾಡಬೇಕಾಯಿತು. ಪುನಃ ಸರ್ಕಾರಕ್ಕೆ ಫೈನ್ ಕೂಡ ಕಟ್ಟಿದ್ದಾರೆ. ಇದೇ ನಮ್ಮ ಮಂಗಳೂರಿನಲ್ಲಿ ಒಂದು ಪಂಪಲ್ಲಿ. ಹಾಗೆ ಇರುವಾಗ ನಾವು ಈಗ ಮಾಡಿದಂಥ ಇವರು ರೇಟ್ ಮಾಡಿದ್ದಕ್ಕೋಸ್ಕರ ಇವರಿಗೆ ಏನು ಪನಿಷ್ಮೆಂಟ್ ಕೊಡ್ತೀರಾ? ಇಡೀ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಪಂಪುಗಳ ಮೇಲೆ ಕೇಸ್ ಹಾಕಬೇಕು. ಇಲ್ಲದ್ರೆ ಎಲ್ಲ ಪಂಪುಗಳ ಇದು ಲೈಸೆನ್ಸನ್ನು ರದ್ದುಪಡಿಸಬೇಕು. ಇಲ್ಲದ್ರೆ ಸರ್ಕಾರ ನಡೆಸಲಿ, ರದ್ದುಪಡಿಸಿ ಸರ್ಕಾರ ನಡೆಸಲಿ. ಇಲ್ಲ ಬೇರೆಯವರಿಗೆ ಕೊಡಲಿ, ಒಂದು ನ್ಯಾಯಯುತವಾದ ಜನರಿಗೆ ಕೊಡಲಿ. ಇಂಥ ಕಳ್ಳರಿಗೆ ಕೊಟ್ಟು ಕಳ್ಳರು ಇಡೀ ಹಗಲು ದರೋಡೆ ಮಾಡಿ ಲೂಟ್ಲಿಕ್ಕೆ ನಮ್ಮ ಅವಕಾಶ ಕೊಟ್ಟಂಥ ಸರ್ಕಾರ ಹೆಂಗಿನ ಸರ್ಕಾರ ಆಗಬಹುದು? ಸರ್ಕಾರವನ್ನು ತಯಾರು ಮಾಡಿದವರು ನಾವು, ಕೇಂದ್ರ ಆಗಲಿ ರಾಜ್ಯ ಆಗಲಿ ಎಲ್ಲ ಸರ್ಕಾರವನ್ನು ಮಾಡಿದವರು ನಾವು. ನಮ್ಮನ್ನೇ ಲೂಟ್ಲಿಕ್ಕೆ ಅಂತ ಸರ್ಕಾರ ನಾವು ತಯಾರು ಮಾಡಲಿಲ್ಲ. ನಮ್ಮನ್ನು ರಕ್ಷಣೆ ಮಾಡಿ ಅಂತೇಳಿ ಅವರನ್ನು ಆಯ್ಕೆ ಮಾಡಿ ನಾವು ಕಳಿಸಿರುತ್ತೇವೆ.
ಆಗಿರುವಾಗ ಇವರು ಲೂಟುವುದು ಸರಿಯಾ? ಅದಕ್ಕೋಸ್ಕರ ಎಲ್ಲರೂ ಇದಕ್ಕೆ ಎಚ್ಚೆತ್ತು, ಇಲ್ಲ ಸರ್ಕಾರಗಳು ಎಚ್ಚೆತ್ತು ಆದಷ್ಟು ಬೇಗ ಈ ಇಡೀ ಕಂಪನಿಗಳ ಮೇಲೆ ಮೊಕದ್ದಮೆ ವಹಿಸಿ ಕಾನೂನುಬದ್ಧವಾಗಿ ಅವರಿಗೆ ಕ್ರಮ ಜರುಗಿಸಬೇಕೆಂದು ಕೇಳಿಕೊಳ್ತೇನೆ. ಇಲ್ಲಿ ಮಂಗಳೂರು ಆಟೋ ಚಾಲಕರು ಇಲ್ಲಿ ನಾವು ಹೋದ ಮಾರ್ಚ್ ತಿಂಗಳಲ್ಲಿ ನಮಗೂ ಗ್ಯಾಸ್ 62 ರೂಪಾಯಿಗೆ ಸಿಕ್ಕಿತು. ಈಗ ಏಪ್ರಿಲ್ ತಿಂಗಳಾಗಿದೆ, ಈಗ ನಾವು 92 ಆಗಿದೆ. ಕರೆಕ್ಟ್ 30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಕೇಳುವಾಗ ಅವರು ಹೇಳೋದು ನಾವು ಗ್ಯಾಸಿಗೆ, ಪೆಟ್ರೋಲಿಗೆ, ಡೀಸೆಲಿಗೆ ಏನು ವೆಚ್ಚ ಮಾಡಲಿಲ್ಲ. ಆದರೆ ಒಂದೊಂದು ಪಂಪಲ್ಲಿ ಒಂದೊಂದು ರೈಟ್ ಮಾಡ್ತಾರೆ ಅವರು. ಕೆಲವು ಪಂಪಲ್ಲಿ 70 ರೂಪಾಯಿ ಮಾಡ್ತಾರೆ, ಕೆಲವು 77 ಮಾಡ್ತಾರೆ, 82 ಮಾಡ್ತಾರೆ, 92 ಮಾಡ್ತಾರೆ. ಒಂದೊಂದು ಪಂಪಲ್ಲಿ ಒಂದೊಂದು ರೈಟ್ ಮಾಡ್ತಾರೆ. ಕೆಲವು ಅಲ್ಲಿ ಬಿಟ್ಲೆ ಅಲ್ಲಿ 105 ಮಾಡಿದ್ದಾರೆ ಅವರು, 107 ಮಾಡಿದ್ದಾರೆ. ಈ ಥರ ಒಂದೊಂದು ಪಂಪಲ್ಲಿ ಒಂದೊಂದು ರೇಟ್ ಮಾಡುವಾಗ ಅದು ನಮಗೆ ಅದು ಕೇಳಬೇಕಲ್ಲ. ಅದು ಈ ಪಾಪದವರು ಒಂದೊಂದು ಊಟಕ್ಕೆ ಒಂದೊಂದು ಅರಿಕೆಗೋಸ್ಕರ ದುಡಿಯುವ ರಿಕ್ಷಾದವರು ಅವರು ದುಡಿದ ಹಣ ಎಲ್ಲ ಈ ಪೆಟ್ರೋಲ್ ಪಂಪಲ್ಲಿ, ಗ್ಯಾಸ್ ಪಂಪಲ್ಲಿ ಕೊಟ್ಟರೆ ಅವರು ಮನೆಯಲ್ಲಿ ಏನು ಕೊಂಡೋಗ್ತಾರೆ? ಈ ಒಂದೊಂದು ದನಿಯವರು ಈ ಥರ ಈ ಕೊಳ್ಳ ಮಾಡಿದರೆ ನಾವು ಏನು ಮಾಡಬೇಕು? ಈ ಅಧಿಕಾರಿದವರು ಎಚ್ಚರಿಕೆ ಆಗಬೇಕು, ಅವರು ಗೌರ್ಮೆಂಟ್ ಎಚ್ಚರಿಕೆ ಆಗಬೇಕು. ಈ ಥರ ಜನಕ್ಕೂ ಉಪದ್ರವ ಮಾಡುವಾಗ ನಾವು ಎಚ್ಚರಿಕೆ ಆಗಬೇಕು. ಆದರೆ ನಾವು ಈ ಥರ ಇವರು ಮಾಡಿದರೆ ನಾವು ಒಂದು ಗ್ಯಾಸ್ ಪಂಪುಲ ಒಂದು ಪೆಟ್ರೋಲ್ ಪಂಪ್ ಸಹ ಓಪನ್ ಮಾಡಲಿಕ್ಕೆ ಬಿಡುವುದಿಲ್ಲ. ನಾವು ಅಷ್ಟು ಜೋರಲ್ಲಿ ನಾವು ಹೋರಾಟ ಮಾಡ್ತೇನೆ.